with each sip from your lips. నా ఇంకొంచెం పోండి మీరు ఇంకొంచెం పోండి చూడడా చూడండి ಇಲ್ಲಿ ನೋಡಿ ಹೇಗೆ ಇಲ್ಲಿ ನೋಡಿ ಬೆರಳು ಹಿಂಗೆ ಪ್ರೆಸ್ ಮಾಡ್ಕೊಬಿಡು ಕೆಳಗಡೆ ತಗೋಮ್ಮ ನೋಡಿ ತಗೋ ಈಗ ತಗೋ ಹಾಗೆ ಗಿರ್ಗಿ ಮಹೇಶ್ಗೆ ಮಹೇಶ್ ಯಾರು ಇಟ್ಲ ನೋಡಿ ಬನ್ನಿ ಬನ್ನಿ ನೋಡಿ ಇರೋಣ ಹಂಗೆ ಇರಿ ಅಣ್ಣ ಇಲ್ಲಿ ನೋಡಿ ಎಲ್ಲ ಆಯ್ತಣ್ಣ.
ಜೈ ಭೀಮ್. ಈ ಮೂಲಕ ತಿಳಿಸೋದೇನೆಂದರೆ ನಮ್ಮ ಮುನ್ರಾಜು ಮತ್ತು ಆದಿಲಕ್ಷ್ಮಿ ಅವರ ವಿವಾಹ ಮಹೋತ್ಸವದಲ್ಲಿ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಕ್ಯಾಲೆಂಡರ್ ಸುಮಾರು 500 ಕ್ಯಾಲೆಂಡರನ್ನು ಹೊಡಿಸಿ ನಾವು ವಿತರಣೆ ಮಾಡಿದ್ದೀವಿ. ಇದರ ವಿಶೇಷ ಏನಂದರೆ ಜನರಿಗೆ ಕಾನೂನು ಅರಿವು ಬರಬೇಕಂತಲೇ ಅದರಿಂದನೇ ಈ ಥರ ವಿಶೇಷವಾಗಿ ಜನರಿಗೆ ಅರಿವು ಬರಬೇಕು ಅಂತಲೇ ಕ್ಯಾಲೆಂಡರ್ ಹೊಡಿಸಿ ಜನರಿಗೆ ಅರಿವು ಬರಬೇಕು ಅಂತ ತಿಳಿಸ್ತಾ ಇದ್ದೀವಿ. ಒಂದು ಪೇಜಿನಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಆರ್ಟಿಕಲ್ಸು ಅವರು ಬರೆದಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಆರ್ಟಿಕಲ್ಸು ಮತ್ತು ಪೀಠಿಕೆ ಎಲ್ಲರಿಗೂ ಅರಿವು ಮೂಡಬೇಕು ಅಂತಲೇ ಇದರ ಮೂಲ ಉದ್ದೇಶವಾಗಿರುತ್ತೆ. ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರಂತ ಮುನ್ರಾಜ್ ಅವರು ವಿವಾಹ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೊನ್ನಿಕೆರೆ ಎಲ್ಲ ಗ್ರಾಮಸ್ಥರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂಘದಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಈಗಾಗಲೇ ಪೂರ್ವಯೋಜಿತವಾಗಿ ಬಿಡುಗಡೆ ಆಗಬೇಕಾಗಿತ್ತು. ತಡವಾಗಾದರೂ ಕೂಡ ಒಂದು ವಿಶೇಷ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರೋದು ಭಾಳ ಸಂತೋಷಕರ ವಿಚಾರ. ಇದು ಎಲ್ಲರೂ ಕೂಡ ಮನೆಗೂ ಬಳಸ್ಕೊಂಡು ಇದರಲ್ಲಿ ಎಲ್ಲ ವಿಷಯಗಳೂ ಅಡಕವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೊಡ್ತಾ ಇರೋಂಥ ಒಂದು ಆತ್ಮೀಯವಾದಂಥ ಪ್ರೀತಿ ಅದನ್ನೆಲ್ಲರೂ ಕೂಡ ನಾವು ಬಳಸ್ಕೋಬೇಕು. ಎಲ್ಲ ಕೂಡ ಒಂದು ವಿಚಾರ ತಿಳ್ಕೊಂಡು ಈ ರೀತಿ ಎಲ್ಲ ಊರು ಗ್ರಾಮಗಳಲ್ಲಿ ಹೆಂಗೂ ಕ್ಯಾಲೆಂಡರ್ ಬೆಳೆಸ್ತೀವಿ. ಇದನ್ನು ಬಳಸೋದ್ರಿಂದ ನಮಗೆ ಅಭಿಮಾನ ಕೂಡ ಆಗುತ್ತದೆ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಒಂದು ಅಭಿಪ್ರಾಯವನ್ನು ನಾವು ಎಲ್ಲರಿಗೂ ಹಂಚಿದಂಗೆ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಏನು ಪಡ್ಕೊಂಡು ಇದನ್ನು ಬಳಸಿ ಮತ್ತು ಈ ಒಂದು ಏನು ಈ ಸಂಘಟನೆಯ ಉದ್ದೇಶ ಇದೆ, ಧ್ಯೇಯೋದ್ದೇಶ ಇದೆ, ಅದು ಇನ್ನಷ್ಟು ಎಮ್ಮರವಾಗಿ ಬೆಳೆಯಲಿ. ಮತ್ತು ಈಗಿನಿಂದ ಏನು ಕಾಲಕ್ಕೆ ಅದು ಭಾಳಷ್ಟು ಪ್ರಗತಿಯನ್ನು ಕಾಣಲಿ. ಎಲ್ಲ ನಮ್ಮ ಯುವಜನತೆ ಈ ಸಂಘದಲ್ಲಿ ಸಕ್ರಿಯವಾಗಿ ಭಾಗಿಸ್ಕೊಳ್ಳಿ. ವರ್ಷ ಕೂಡ ಇನ್ನಷ್ಟು ಡಿಜಿಟಲ್ ಆಗಿ ಬಿಡುಗಡೆ ಮಾಡಲಿ ಅಂತ ನಾನು ಆಶಿಸ್ತೀನಿ.